ವಿಷಯ ಏನಪ್ಪ ಅಂತಂದರೆ ಸುದೀಪ್ ಸರ್ ಅಭಿನಯದ ಮಾರ್ಕ್ ಮೂವಿ ಅಂತಂದರೆ ಡಿಸೆಂಬರ್ 25ಗೆ ಈ ಒಂದು ಮೂವಿ ರಿಲೀಸ್ ಆಗ್ತಿದೆ. ಈ ಮೂವಿ ಮತ್ತು ಏರ್ಟೆಲ್ ಜೊತೆ 2 ಒಪ್ಪಂದ ಆಗಿದವಂತೆ. ಇದರ ಅನುಸಾರ ಒಂದು 9 ಸೀರೀಸ್ ಇರುವ ಒಂದು ಮಾರ್ಕ್ ಆ ಸಿಮ್ ಕಾರ್ಡ್ ಏನು ಪರ್ಚೇಸ್ ಮಾಡ್ತಾರೋ ಅದರಲ್ಲಿ ಆ ಒಂದು ಸಿನಿಮಾದ ಒಂದು ಪೋಸ್ಟರ್ ಇರುತ್ತೆ. ಮಾರ್ಕ್ ಅಂತೇಳಿ ಸಿನಿಮಾದ ಪೋಸ್ಟರ್ ಇರುತ್ತೆ. 9 ಸೀರೀಸ್ ನಂಬರ್ಗಳನ್ನು ಪಡೆಯಬಹುದಾಗಿದೆ. ಇದ್ರ ಜೊತೆಗೆ ಮೂವಿಯ ತಂಡ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದು 100 ಜನ ವಿಜೇತರಿಗೆ, ಈ ಸಿಮ್ ಪರ್ಚೇಸ್ ಮಾಡಿದಂತಹ ವಿಜೇತರಿಗೆ ಮೂವಿ ಟಿಕೆಟ್ಗಳನ್ನು ಫ್ರೀಯಾಗಿ ಕೊಡೋದಾಗಿ ಹೇಳ್ಕೊಂಡಿದೆ. ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಎಲ್ಲ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ಸು, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಆಮೇಲೆ ಕೆಲವು ಬಸ್ಸಸ್ಗಳಾಗಿರ್ಬೋದು, ಎಲ್ಲ ಎಲೆಕ್ಟ್ರಿಕ್ ಒಂದು ವೆಹಿಕಲ್ಸ್ಗಳು ಕಾಲ ಆಗಿಬಿಟ್ಟಿದೆ. ಈಗ ಭಾರತದ ಮೊದಲ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆಯನ್ನು ಇಂಡಿಗೋ ಸಂಸ್ಥೆ 2026ರ ವೇಳೆಗೆ ಪ್ರಾರಂಭ ಮಾಡ್ತೀವಿ ಅಂತೇಳಿ ಹೇಳಲಾಗಿದೆ. ವಿಷಯ ಏನಪ್ಪ ಅಂತಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಂತಹ ಮಹಿಳಾ ವಿಶ್ವಕಪ್ ಕಬಡ್ಡಿ ಪಂದ್ಯದಲ್ಲಿ ನಮ್ಮ ಭಾರತ ಮಹಿಳಾ ತಂಡ ಚೈನೀಸ್ ತಂಡವನ್ನು ಸೋಲಿಸುವುದರ ಮೂಲಕ 2ನೇ ಬಾರಿ ವಿಶ್ವಕಪ್ನಲ್ಲಿ ಪ್ರಶಸ್ತಿಯನ್ನು ಮುಡಿಗೆ. ಏನಪ್ಪ ಅಂತಂದರೆ ಭಾರತದ ಮೊದಲ ರೋಪ್ ವೇ ಟ್ರಾನ್ಸ್ಪೋರ್ಟು ಒಂದು ವಾರಣಾಸಿಯಲ್ಲಿ ಈ ವರ್ಷ ಕೊನೆ ಅಥವಾ ಮುಂದಿನ ವರ್ಷ ಪ್ರಾರಂಭವಾಗಲಿದೆ. ಇದರಿಂದ 40-45 ನಿಮಿಷಗಳ ಪ್ರಯಾಣ ಮಾಡ್ತಿದ್ದಂತಹ ಒಂದು ಏನು ದಾರಿ ಕೇವಲ 15ರಿಂದ 16 ನಿಮಿಷಕ್ಕೆ ಇಳಿಯಲಿದೆ ಅಂತೆ. ವಿಷಯ ಏನಪ್ಪ ಅಂತಂದರೆ ಕೆಲವು ವಿಚಾರಗಳಲ್ಲಿ ಮಾರ್ಕೆಟನ್ನು ಅಳ್ಳಾಡಿಸೋದು ಅಂತಂದರೆ ಅಂಬಾನಿಯವರಿಗೆ ಅದು ಸುಲಭ ಆಗಿಬಿಟ್ಟಿದೆ. ಈಗ ಯಾಕೆಂತಂದರೆ ಅವರ ಒಂದು 750 ml ವಾಟರ್ ಬಾಟಲು, ಇಂಡಿಪೆಂಡೆನ್ಸ್ ವಾಟರ್ ಬಾಟಲು ಕೇವಲ 3/4 ಲೀಟ್ರದ್ದು 10 ರೂಪಾಯಿಗೆ ಸಿಗ್ತಾ ಇದೆ. 1 ಲೀಟ್ರ್ ನೀರಿಗೆ 20 ರೂಪಾಯಿ ಮಾರ್ಕೆಟಲ್ಲಿ ಇವರು 3/4 ಲೀಟ್ರನ್ನ 10 ರೂಪಾಯಿಗೆ ಸೇಲ್ ಮಾಡಿ ಮಾರ್ಕೆಟನ್ನೇ ಅಳ್ಳಾಡಿಸ್ತಿದ್ದಾರೆ. ವಿಷಯ ಏನಪ್ಪ ಅಂತಂದರೆ ನಮ್ಮ ನಂದಿನಿ ತುಪ್ಪವನ್ನು ಕೂಡ, ಗುಣಮಟ್ಟದ ತುಪ್ಪವನ್ನು ಕೂಡ ಕಲಬೆರಕೆ ಮಾಡಿದಂತಹ ಗಂಡ ಹೆಂಡತಿ ಬೃಹಸ್ಪತಿಗಳು ಇವರೇ ನೋಡಿ. ಕರ್ನಾಟಕದಲ್ಲಿ ಒಂದು ನಂದಿನಿ ಲೈಸೆನ್ಸನ್ನು ತಗೊಂಡು ನಂದಿನಿ ತುಪ್ಪವನ್ನು ಖರೀದಿ ಮಾಡಿ ಅದನ್ನು ತಮಿಳುನಾಡಿಗೆ ಕಳಿಸಿ ಅಲ್ಲಿ ಕಲಬೆರಕೆ ಒಂದು ಏನು ಪಾಮ್ ಆಯಿಲು ಅಥವಾ ಡಾಲ್ಡಾ ಅಥವಾ ತೆಂಗಿನೆಣ್ಣೆ ಏನೇನೋ ಮಿಕ್ಸ್ ಮಾಡಿ ಕಲಬೆರಕೆ ತುಪ್ಪವನ್ನು ರೆಡಿ ಮಾಡಿ ಪ್ಯಾಕೆಟಲ್ಲಿ ಹಾಕಿ ಮತ್ತೆ ನಮ್ಮ ಬೆಂಗಳೂರಿಗೆ ಕಳಿಸಿ ತುಪ್ಪವನ್ನು ಸೇಲ್ ಮಾಡ್ತಿದ್ರಂತೆ. ಹುಷಾರಪ್ಪ, ತುಪ್ಪ ಖರೀದಿ ಮಾಡೋದಕ್ಕಿಂತ ಮೊದಲು ಎಚ್ಚರ ವಹಿಸಿ. ನೋಡಿ, ಇಂಥ ಕಳ್ಳನ ಮಕ್ಕಳು ನಂದಿನಿ ತುಪ್ಪನೂ ಕೂಡ ನಕಲಿ ಮಾಡಿ ಮಾರಾಟ ಮಾಡ್ತಿದ್ದಾರೆ ಎಲ್ಲ ಕಡೆ. ವಿಷಯ ಏನಪ್ಪ ಅಂತಂದರೆ ಕೆಂಪು ಸುಂದರಿ ಬಲು ದುಬಾರಿ. ಹೋದ ವಾರ ಒಂದು 30ರಿಂದ 40 ರೂಪಾಯಿ ಇದ್ದಂತಹ ಟೊಮೆಟೊ ಬೆಲೆ ದಿಢೀರನೆ ಈ ವಾರ 70 ರೂಪಾಯಿಂದ 80 ರೂಪಾಯಿಗೆ ಏರಿಕೆ ಆಗಿಬಿಟ್ಟಿದೆ. ಅಂದರೆ ಬೇಡಿಕೆಗೆ ತಕ್ಕಂತೆ ಟೊಮೊಟೊ ಒಂದು ಪೂರೈಕೆ ಆಗದ ಕಾರಣ ಈ ಒಂದು ದರ ಏರಿಕೆ ಆಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೇ ಥರ ಆಯಿತು ಅಂತಂದರೆ 100-105 ರೂಪಾಯಿ ಕೆಜಿ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ವಿಷಯ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ಪಟಕ್ಕಾಗಿ ಜಗಳಗಳು ನಡೀತಾ ಇದೆ. ಈ ಒಂದು ಜಗಳದ ನಡುವೆ ಒಂದು ಕಾವಿಗಳ ಪ್ರವೇಶ ಆಗಿದೆ. ನಮ್ಮವ್ರಿಗೆ ಕೊಡಬೇಕು, ಅವರವ್ರಿಗೆ ಕೊಡಬೇಕು, ನಮ್ಮ ಒಂದು ಜನಾಂಗಕ್ಕೆ ಮೀಸಲು ಬೇಕು, ನಮ್ಮ ಯುವ ಜನಾಂಗಕ್ಕೆ ಬೇಕು ಅಂತೇಳಿ ಹೇಳ್ತಿರ್ತಕ್ಕಂಥ ಅವರ ಒಂದು ಪ್ರವೇಶ ಸರಿಯಾ ತುಪ್ಪ? ಈ ಒಂದು ರಾಜಕಾರಣಕ್ಕೆ ಒಂದು ಪ್ರವೇಶ ತಪ್ಪು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಹೇಳಿ? ಕಮೆಂಟ್ ಮಾಡಿ ತಿಳಿಸಿ.